ನಮಸ್ಕಾರ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ಸ್ ಸುಚಿಕಿಚಿ ವಿತ್ ಮುರಳಿ ಚಾನಲಲ್ಲಿ ಒಳ್ಳೆ ಒಂದು ಚಟ್ನಿ ಅಂತ ತಕ್ಷಣ ಸಾಮಾನ್ಯ ಚಟ್ನಿ ಅಲ್ಲ, ಇದು ಅನ್ನಕ್ಕೆ ತುಪ್ಪದ ಜೊತೆ ಹಾಕಿ ಕಲಿಸ್ಕೊಂಡು ತಿನ್ನುವಂಥ ಟೊಮೆಟೊ ಪುದೀನ ಚಟ್ನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರಳಿ. Shri Krishna Halli Tuppa Suchi Kichi with Murli. This video is sponsored by Shri Krishna Halli Tuppa. Shri Krishna Tuppa ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಟ್ಸ್ ನೇಚರ್ ಟು ಮ್ಯಾನ್ಕೈಂಡ್. ರೆಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ಆಂಧ್ರ ಶೈಲಿಯ ಒಂದು ಒಳ್ಳೆಯ ಚಟ್ನಿ ತೋರಿಸ್ತಾ ಇದ್ದೀನಿ. ಚಟ್ನಿ ಪಚ್ಚಡಿ ಅಂತಾರೆ ಆಂಧ್ರ ಸ್ಟೈಲಲ್ಲಿ ಹೇಳಬೇಕಂದ್ರೆ, ಅದು ಪಚ್ಚಡಿ, ನಾವಿಲ್ಲಿ ಚಟ್ನಿ ಅಂತೀವಿ. ಇದು ಒಂದು ಒಳ್ಳೆ ಕಾಂಬಿನೇಷನ್. ಮೇಯ್ನಾಗಿ ವೈಟ್ ರೈಸ್, ಇಡ್ಲಿ, ದೋಸೆಗೆ ತುಂಬ ಸೂಪರ್ ಆಗಿರೋಂಥ ಕಾಂಬಿನೇಷನ್. ಟೊಮ್ಯಾಟೊ ಪುದೀನ ಚಟ್ನಿ. ಟೊಮ್ಯಾಟೊ ಪುದೀನ ಚಟ್ನಿಗೆ ಬೇಕಾಗುವ ಪದಾರ್ಥಗಳು: ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಒಣಗಿದ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಧನಿಯಾ ಕಾಳು, ಜೀರಿಗೆ, ಬಿಳಿ ಎಳ್ಳು, ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಇಂಗು, ಅರಿಶಿನದ ಪುಡಿ, ಹುಣಸೆ ಹಣ್ಣು, ಉಪ್ಪು, ಎಣ್ಣೆ. ಮೊದಲನೇದಾಗಿ ಇಲ್ಲೆಲ್ಲ ಫ್ರೈ ಮಾಡ್ಕೋಬೇಕು, ಹಸಿದಲ್ಲ, ಎಲ್ಲ ಚೆನ್ನಾಗಿ ಹುರಿದು ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನಾನೊಂದು ಪ್ಯಾನ್ ಇಟ್ಟಿದ್ದೀನಿ. ಮೊದಲನೇದಾಗಿ ಇಲ್ಲಿ ಎಣ್ಣೆ ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಹುರ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಇಲ್ಲಿ ನಾನು ಒಂದು 4 ಮೀಡಿಯಂ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ. 4 ಟೊಮ್ಯಾಟೊಗೆ ಟೊಮ್ಯಾಟೊ ಪುದೀನ ಪಚ್ಚಡಿ, 1 ಕಪ್ಪಷ್ಟು ಪುದೀನ ಅಥವಾ 1 ಹಿಡಿಯಷ್ಟು ಪುದೀನ, ಅದರ 1/4 ಭಾಗದಷ್ಟು ಕೊತ್ತಂಬರಿ ಸೊಪ್ಪು. ಅದಕ್ಕೆ ಇಲ್ಲಿ ನಾವು ಹಾಕೋಂಥ ಪದಾರ್ಥಗಳನ್ನ ನಾನು ಮಿಕ್ಕಿದ್ದು ಹೇಳ್ತಾ ಹೋಗ್ತೀನಿ. 1 ಟೀ ಸ್ಪೂನಷ್ಟು ಜೀರಿಗೆ, ಕಡಲೆಬೇಳೆ 1 ಟೀ ಸ್ಪೂನ್, ಧನಿಯಾ ಕಾಳು 1.5 ಟೀ ಸ್ಪೂನಷ್ಟು ಧನಿಯಾ ಕಾಳು, ಉದ್ದಿನಬೇಳೆ 1 ಟೀ ಸ್ಪೂನ್, ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್. ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನೆಲ್ಲ ಬಾಡಿಸ್ಕೊಳ್ಳಿ. ಒಳ್ಳೆ ಘಮ ಕೊಡುತ್ತೆ. ಈ ಸ್ಪೈಸಸ್ ಎಲ್ಲ ನಾವೇನು ಬಳಸಿದ್ದೀವಿ ಚಟ್ನಿಲಿ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ನೋಡಿ, ಆ ಘಮ ಬರುತ್ತೆ. ಹಾಗೂ ಒಂದು ಕೆಂಪು ಬಣ್ಣಕ್ಕೆ ತಿರುಗಿದಾಗ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಕಿದ ಪದಾರ್ಥಗಳನ್ನ ಹುರ್ಕೊಳ್ಳೋದಕ್ಕೆ ಹಾಕೋಬೇಕು. ಇದೇ ಸಣ್ಣ ಸಣ್ಣ ಟಿಪ್ಸ್. ಏನೇ ಪದಾರ್ಥಗಳು ಹುರ್ಕೊಳ್ಳೋವಾಗ ಹೈ ಫ್ಲೇಮ್ ಮಾಡಬಾರ್ದು, ಸೀದೋಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಹಾಗೂ ನಾನು ಒಣಮೆಣಸಿನ್ಕಾಯಿ ಸಹ ಬಳಸ್ತೀನಿ. ಖಾರ ನೀವು ಕಡಿಮೆ ತಿನ್ನೋದಾದರೆ 4 ಮೆಣಸಿನ್ಕಾಯಿ ತೊಗೊಳ್ಳಿ ಸಾಕು. ಒಂದು 3 ಒಣಗಿದ ಮೆಣಸಿನ್ಕಾಯಿ. ಆಂಧ್ರ ಸ್ಟೈಲ್ ಅಂದಾಗ ಸ್ವಲ್ಪ ಹುಳಿ ಖಾರ ಎಲ್ಲ ಮುಂದೆ ಇರುತ್ತೆ. ಇದು ಸಹ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಪುದೀನ ಟೊಮ್ಯಾಟೊ ಚಟ್ನಿ ಇದು. 1 ಹಿಡಿಯಷ್ಟು ಪುದೀನ ಅಥವಾ 1 ಕಪ್ಪಷ್ಟು ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಜಾಸ್ತಿ ಬೇಡ, ಕೊತ್ತಂಬರಿನ ತುಂಬ ಕಡಿಮೆ ಬಳಸ್ಕೊಳ್ಳಿ. ಇದು 1 ಕಪ್ ಪುದೀನ ತೊಗೊಂಡ್ರೆ 1/4 ಕಪ್ಪಷ್ಟು ಕೊತ್ತಂಬರಿ, ಯಾಕಂದರೆ ಇಲ್ಲಿ ಪುದೀನ ಫ್ಲೇವರ್ ಜಾಸ್ತಿ ಇರಬೇಕು, ಕೊತ್ತಂಬರಿದು ಕಡಿಮೆ. ಅಂದರೆ ಒಳ್ಳೆ ರುಚಿ ಕೊಡುತ್ತೆ ಕೊತ್ತಂಬರಿ ಸೇರಿಸೋದ್ರಿಂದ. 1/4 ಭಾಗದಷ್ಟು ಕೊತ್ತಂಬರಿ. ಇದಕ್ಕೆ ಈಗ 4 ಟೊಮೆಟೊ ಹೆಚ್ಕೊಂಡಿರೋಂಥದ್ರನ್ನ ಸೇರಿಸ್ತಾ ಇದ್ದೀನಿ. ಜಸ್ಟ್ ಸ್ವಲ್ಪ ಟೊಮೆಟೊಗೆ ಒಂಚೂರು ಸ್ಪ್ರಿಂಕಲ್ ಮಾಡ್ತೀನಿ ಉಪ್ಪನ್ನ, ಯಾಕಂದರೆ ಟೊಮೆಟೊ ಬೇಗ ಬೇಯಲಿ ಅಂತ. ಉಪ್ಪು ಇನ್ನೂ ಸೇರಿಸಿಲ್ಲ, ಜಸ್ಟ್ ಸ್ಪ್ರಿಂಕಲ್ ಮಾಡೋಷ್ಟು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಟೊಮೆಟೊ ಬೇಗ ನೀರು ಬಿಟ್ಕೊಂಡು ನಮಗೆ ಮೆತ್ತಗಾಗುತ್ತೆ ಉಪ್ಪು ಸೇರಿಸಿದಾಗ. ಟೊಮೆಟೊ ಮೆತ್ತಗಾಗಿದೆ. ಈಗ ನಾನು ಹುಣಸೆ ಹಣ್ಣನ್ನ ಸೇರಿಸ್ತಾ ಇದ್ದೀನಿ. ಹುಣಸೆ ಹಣ್ಣು ಜಾಸ್ತಿ ಫ್ರೈ ಮಾಡ್ಕೋಬೇಕಾಗಿಲ್ಲ, ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸ್ಕೊಂಡ್ರೆ ಸಾಕು. ನೋಡಿ, ಟೊಮೆಟೊ ಮೆತ್ತಗಾಗಿದೆ. ಇದನ್ನು ಈಗ ಒಂದು ಪ್ಲೇಟ್ಗೆ ತಣ್ಣಗಾಗಬೇಕಿದು. ಎಳ್ಳು, ಇದು ಸಹ ಚಟ್ನಿಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಹೇಳ್ತಿರ್ತೀನಿ, ಎಳ್ಳು ಅಥವಾ ಕಡಲೆಕಾಯಿ ಬೀಜ ಎರಡೂ ತುಂಬಾ ಟೇಸ್ಟು. 1 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನ ತೊಗೋತಾ ಇದ್ದೀನಿ ಇಲ್ಲಿ ನಾನು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ಇದರೊಟ್ಟಿಗೆ ಈಗ ಒಂದು 4 ಎಸಳು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಅರಿಶಿನದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಿಕೊಂಡು ರುಬ್ಕೋಬೇಕು.
ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹೇ, ನಾ ಹೇಗ್ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ A, D ಮತ್ತು E. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಈಗ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಇದನ್ನ ಈಗ ರುಬ್ಕೊಳ್ಳೋದು. ಫಸ್ಟ್ ಇದನ್ನ ಸ್ವಲ್ಪ ನಾನೀಗ ಡ್ರೈ ಆಗಿ ಮಾಡ್ಕೋತೀನಿ, ಆಗ ನಮಗೆ ಬೇಗ ನುಣಗಾಗುತ್ತೆ. ಧನಿಯಾ, ಕಡಲೆಬೇಳೆ, ಜೀರಿಗೆ ಹಾಗೂ ಮೆಣಸಿನ್ಕಾಯಿನ ಹಾಗೆ ನಾನೀಗ ಫಸ್ಟು ಹಾಗೆ ರುಬ್ತೀನಿ. ಆಮೇಲೆ ಟೊಮ್ಯಾಟೋನ ಸೇರಿಸ್ತೀನಿ. ಈಗ ಟೊಮ್ಯಾಟೊ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹುರಿದಿರೋಂಥದ್ದನ್ನು ಸೇರಿಸ್ತಾ ಇದ್ದೀನಿ. ಈ ಚಟ್ನಿಗೆ ಯಾವುದೇ ನೀರನ್ನ ಆ್ಯಡ್ ಮಾಡಬಾರ್ದು. ಪುದೀನ ಹಾಗೂ ಟೊಮ್ಯಾಟೋಲಿರೋಂಥ ನೀರಿನ ಅಂಶನೇ ಸಾಕು. ಟೊಮ್ಯಾಟೊ ಪುದೀನ ಚಟ್ನಿ ರೆಡಿಯಾಗಿದೆ. ಫೈನಲ್ ಆಗಿ ಒಂದು ಘಮ್ಮನ್ನು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಒಂದು ಸಣ್ಣ ಟೀ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಸ್ವಲ್ಪ ಇಂಗು ಹಾಗೂ ಒಂದು ಮೆಣಸಿನ್ಕಾಯಿ. ಆಂಧ್ರ ಸ್ಟೈಲ್ ಟೊಮ್ಯಾಟೊ ಪುದೀನ ಚಟ್ನಿ ರೆಡಿಯಾಗಿದೆ. ಮುರಳಿಯವ್ರ ಪ್ಲೇಟಿಂಗ್ ಮಾಡಿಬಿಟ್ಟಿದ್ದೀನಿ, ವೈಟ್ ರೈಸ್ ಕೊಟ್ಟಿದ್ದೀನಿ. ಏನು ಹೇಳ್ತಾರೋ ನೋಡೋಣ. ಇದೇನು ಗೊತ್ತಾ, ಇದು ಸ್ಪೆಷಲ್ ಆಗಿ ಈ ಆಂಧ್ರ ಚಟ್ನಿಗಳೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಅದು ಇಡ್ಲಿ, ದೋಸೆ ಅದಕ್ಕೆ ತಿನ್ನೋದಕ್ಕಿಂತ ಅನ್ನಕ್ಕೆ ತಿನ್ನೋದ್ರಲ್ಲಿ ತುಂಬ ಅದ್ಭುತವಾದಂಥ ರುಚಿ ಬರುವಂಥದ್ದು. ನೀವು ಬೇಕಾದ್ರೆ ಯಾವುದೋ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆ ಹೋಗಿ, ಅಲ್ಲಿ ಒಂದು 2-3 ಥರ ಚಟ್ನಿ ಅಂತೂ ಇದ್ದೇ ಇರುತ್ತೆ. ಫಸ್ಟ್ ಅವ್ರು ಏನು ಮಾಡ್ತಾರೆ, ತುಪ್ಪವನ್ನು ಹಾಕ್ಕೊಂಡು ಅನ್ನದಲ್ಲಿ ಆ ಚಟ್ನಿಲಿ ತಿಂತಾರೆ, ಆಮೇಲೆ ಪಪ್ಪ ಹಾಕ್ಸ್ಕೊಳ್ತಾರೆ, ಆಮೇಲೆ ಸಾಂಬಾರು ಹಾಕ್ಸ್ಕೊಳ್ತಾರೆ, ಆಮೇಲೆ ರಸಂ ಬರ್ತಾರೆ, ಆಮೇಲೆ ಮೊಸರಲ್ಲಿ ತಿಂತಾರೆ. ಬಟ್ ಅವರೆಲ್ಲ ತಿನ್ನೋದು ಅನ್ನನೇನೆ. ಇಲ್ಲ, ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತಲ್ಲ. ನಾವು ಹೇಳ್ಬೇಕಲ್ರಿ, ತಾಳ್ರಿ ಸ್ವಲ್ಪ ರೀ, ಫಸ್ಟ್ ತುಪ್ಪ ಹಾಕ್ರಿ. ನಿಮಗಿಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪವನ್ನು ನೆನೆಸ್ಕೊಂಡು, ಈ ಶ್ರೀಕೃಷ್ಣ ತುಪ್ಪವನ್ನು ಚೆನ್ನಾಗಿ ಅನ್ನದ ಜೊತೆ ಹಿಂಗೆ ಕಲಸಿ ನೋಡಿ, ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಈ ಚಟ್ನಿ ಈ ಕಡೆ ಎಳ್ಕೊಂಡು, ಯಾಕಂದರೆ ಯೂಶಲಿ ಪುದೀನ ಚಟ್ನಿ ತಿಂದಿರ್ತೀರಾ, ಇಲ್ಲ ಟೊಮೆಟೊ ಚಟ್ನಿ ತಿಂದಿರ್ತೀರಾ. ಈ ಟೊಮೆಟೊ ಪುದೀನ ಚಟ್ನಿನ ಎರಡನ್ನೂ ಸೇರಿಸಿ ಮಾಡಿದಾಗ ಅನ್ನೋ ಜೊತೆ ಹೆಂಗಿರುತ್ತೆ ಅಂತ ತಿಂದಿರೋರ ಸಂಖ್ಯೆ ಕಡಿಮೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅದೇನೆ ನೋಡೋಣ ಆ ಫ್ಲೇವರ್ ಹೇಗನ್ಸುತ್ತೆ ನಿಮಗೆ ಅಂತ. ಟೊಮ್ಯಾಟೊ ಪುದೀನ ಆಂಧ್ರದೊಂದು ಗೊತ್ತಾಗ್ತದೆ, ಚೆನ್ನಾಗಿದೆ ರೀ, ಗೊತ್ತಾಗುತ್ತೆ, ತಿಂದ ತಕ್ಷಣ ಗೊತ್ತಾಗುತ್ತೆ ಎಸ್ ಇದು ಆಂಧ್ರದ ಇದು ಅಂತ. ಎಸ್, ಇದಕ್ಕೆ ಈರುಳ್ಳಿನ ಹಾಕ್ತಾರಲ್ಲ, ಸ್ವಲ್ಪ ಈರುಳ್ಳಿನ ಮೇಲೆ ಕ್ರಶ್ ಮಾಡಿ ಹಾಕ್ತಾರಲ್ಲ, ಹಸಿ ಈರುಳ್ಳಿ ಹಾಕೋಬಹುದು. ಕರೆಕ್ಟ್ ಇವ್ರು ಹೇಳಿದ್ದು. ಕೆಲವೊಂದು ಹೋಟೆಲ್ಗಳು ಎಲ್ಲ ಕಂಡಿಡಿತೀವಿ ನಾವು, ಹಂಗೆಲ್ಲ ಬಿಟ್ಬಿಡಕ್ಕಾಗಲ್ಲ. ಬೇಕಾ ಈರುಳ್ಳಿ ನಿಮಗೆ? ಬೇಡ, ಇದರಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಹಾಕೊಂಡ್ರೆ ಅದು ಸ್ವಲ್ಪ ಅದು ತಿನ್ಬೇಕಾದ್ರೆ ಸಿಗುತ್ತೆ. ಹಸಿ ಈರುಳ್ಳಿನ ನೀವು ಅರ್ಧಂಬರ್ಧ ಕ್ರಶ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಹಾಕೋಬಹುದು. ಮರ್ತ್ ಬಿಟ್ಟಿದ್ದೀರಾ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ, ಬಟ್ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಅಲ್ಲ, ಗೊತ್ತು ನನಗೆ. ಬಟ್ ಏನಂದ್ರೆ ಒಂದೊಂದು ತಿಂದಾಗ ಅದು ಯಾವುದೋ ತಿಂದಿದ್ದು ಜ್ಞಾಪಕದಲ್ಲಿ ಬರುತ್ತೆ ಅಷ್ಟೇನೆ. ಬೇಕಾ ಈರುಳ್ಳಿ ನಿಮ್ಗೆ? ಈಗ ಬೇಡ ಬೇಡ ಬೇಡ, ಅದ ನಾನು ಯಾವಾರೋ ತಿಂದಾಗ ಸ್ವಲ್ಪ ಮಿಕ್ಸ್ ಮಾಡಿ ತಿಂದು ನೋಡಿ ಹೇಗಿದೆ. ಸೇಮ್ ಹಂಗಿದೆ ಬಿಡ್ರಿ, ಆ ಫ್ಲೇವರು ಹೋಟೆಲ್ ಹೇಳ್ತೀನಿ ಸೇಮ್ ಹಂಗಿದೆ. ಒಳ್ಳೆ ಆಂಧ್ರ ಸ್ಟೈಲ್ ಹೋಟೆಲಲ್ಲಿ ಸಿಗುವಂಥ ಪುದೀನ ಟೊಮೊಟೊ ಚಟ್ನಿ ನೀವು ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂದರೆ ಈ ಚಟ್ನಿ ಮಾಡ್ಕೊಳ್ಳಿ. ಹಾಗೂ ನಮ್ಮ ರಿಕ್ವೆಸ್ಟ್ ಇರೋದೇ, ಪ್ರತಿನಿತ್ಯ ಸಾಮಾನ್ಯವಾಗಿ ಮಾಡೋಂಥ ಅಡುಗೆಗಳು, ಸಾರು, ಚಟ್ನಿ, ಈ ಸೈಡ್ ಡಿಶ್ಗೆ ತುಂಬ ರಿಕ್ವೆಸ್ಟ್ ಇದೆ. ಸೊ ಅದರಿಂದ ಆದಷ್ಟು ಅದೇನೇ ಕಾಮನ್ ಆಗಿ ಮನೇಲಿ ಮಾಡೋಂಥದ್ದೇ ಮಾಡಿ. ಹೆಂಗೆ ರುಚಿ ಇದೆ ಗೊತ್ತೇನ್ರಿ? ಹೌದು, ಟ್ರೈ ಮಾಡಬೇಕು. ಟ್ರೈ ಮಾಡಿ ನೋಡಿದ್ರೇ ಆ ರುಚಿ ಗೊತ್ತಾಗೋದು. ನೀವು ಹೇಳಿದಾಗ ಈರುಳ್ಳಿನ ಅರ್ಧಂಬರ್ಧ ಜಜ್ಜಿ ಇದಕ್ಕೆ ಮಿಕ್ಸ್ ಮಾಡಿದ್ರು ಚೆನ್ನಾಗಿರುತ್ತೆ. ಇವತ್ತೇ ನಮ್ಮ ಕಾರ್ಯಕ್ರಮದಲ್ಲಿ ನೋಡಿಕೊಂಡು ಒಳ್ಳೆ ಈ ಪುದೀನ ಟೊಮೆಟೊ ಚಟ್ನಿನ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿದೆ ಅಂತ ಚೆನ್ನಾಗಿ ತಿನ್ಬಿಡ್ತೀವಿ, ಘಮ ಅಂತ ಇದೆ ಶ್ರೀಕೃಷ್ಣ ತುಪ್ಪದ್ದು. ಆ ರುಚಿ ಹೆಂಗಿದೆ ಅಂದರೆ ಆ ಚಟ್ನಿದು, ಈ ಥರ ಜಾಸ್ತಿ ತಿಂದಾಗ ಏನಾಗುತ್ತೆ ಅಂದರೆ ಅಜೀರ್ಣ ಆಗುತ್ತೆ. ಅಜೀರ್ಣ ಆದಾಗ ಅಸಿಡಿಟಿ ಆಗುತ್ತೆ. ಅಸಿಡಿಟಿ ಆದಾಗ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಶುರು ಆಗುತ್ತೆ. ಕೆಲವು ಸರಿ ಏನಾಗುತ್ತೆ ಅಂದರೆ ಉಪವಾಸ ಇದ್ಬಿಡ್ತೀವಿ, ಅವಾಗಲೂ ಅಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರಿಕ್ ಬರುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಈ ಅಮೃತ್ ನೋನಿನ ತಗೊಂಡ್ಮೇಲೆ ಅದಕ್ಕೆ ಪರಿಹಾರನ ಕಂಡುಕೊಂಡಿದ್ದಾರೆ. ಡಾಕ್ಟರ್ಗಳು, ವಿಜ್ಞಾನಿಗಳು ಇವರೆಲ್ಲ ತಮ್ಮ ಸಂಶೋಧನೆಯಿಂದ ಹೊರ ತಂದಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿನು. ಎಲ್ಲ ಕಡೆ ಸಿಗುತ್ತೆ, ಉಪಯೋಗಿಸೋದು ತುಂಬಾ ಸುಲಭ. ಒಳಗಡೆ ಈ ಥರ ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ,
ಒಂದು ಮುಚ್ಚಳದಷ್ಟು ಔಷಧಿನ 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕೊಂಡು ಹಿಂಗೆ ಅಡಾಡ್ಸ್ಬಿಟ್ಟು ಕುಡಿದ್ರೆ ಸಾಕು. ಒಂದು ಸರಿ ಕುಡಿದ್ರೆ ಸಾಕು. ಊಟಕ್ಕಿಂತ ಮೊದಲು ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದ್ದರೆ 2 ಸರಿ ತಗೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಅದ್ಭುತವಾದಂಥ ಪರಿಹಾರ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಮುಳ್ಳಿಯವರೇ? ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ನೀವು ಆನ್ಲೈನ್ ಸ್ಟೋರ್ಸ್ನಲ್ಲಿ ಅಮೃತವಾಣಿ ಹೊಡೆದು ತುಂಬ ಪ್ರಾಡಕ್ಟ್ ಇದೆ, ಒಂದು 15 ಪ್ರಾಡಕ್ಟ್ ತನಕ ಇದೆ. ಎಲ್ಲವನ್ನೂ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಆಯಿಲು ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲೇ. ಮುರಳಿಯವರೇ, ನಿಮ್ಮ ಕಾರ್ಯಕ್ರಮದಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಅದು ಕೂಡ ಸನ್ಪ್ಯೂರ್ ಆಯಿಲೇ. ಭಾರತದ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಯಾವುದು ಅಂದರೆ ಅದು ಸನ್ಪ್ಯೂರ್ ಆಯಿಲೇ. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಸಿಗುವಂಥ ಅಡುಗೆ ಎಣ್ಣೆ ಯಾವುದ್ರಿ? ಅದು ಸನ್ಪ್ಯೂರ್ ಆಯಿಲ್ ರೀ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸನ್ಪ್ಯೂರ್ ಆಯಿಲ್ನೇ ಬಳಸಿ ಅದ್ಭುತವಾದಂಥ ರುಚಿಕರವಾದಂಥ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ. ಸನ್ಪ್ಯೂರ್ ಆಯಿಲು ಎಲ್ಲ ಕಡೆ ಸಿಗುತ್ತೆ, ಆನ್ಲೈನಲ್ಲೂ ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ನೀವು ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಟ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸ್ನ ತಿನ್ನಕ್ಕಾಗದೇ ಇದ್ದವರು ಮಿಲೆಟ್ಸಿನ ವೈವಿಧ್ಯಮಯ ಅಡುಗೆಗಳು ಕೂಡ ಸಿಗ್ತಾ ಇದೆ ಈಗ. ಇಲ್ಲ ಸರ್ ನಮ್ಗೆ ಅಷ್ಟೊಂದು ಟೈಮ್ ಇರೋಲ್ಲ, ನಾವೇನೋ ಕುಡಿಬೇಕು ಅನಿಸುತ್ತೆ ಬೆಳಗ್ಗೆನೇ ಅಂತ ಏನಾರು ಅಂದ್ಕೊಂಡಿದ್ರೆ ಪ್ರತಿದಿನ ಒಂದು ಗ್ಲಾಸು ಬಿಸಿ ನೀರಿಗೆ ಅಥವಾ ಕುದೀತಾ ಇರುವಂಥ ಹಾಲಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಿನಷ್ಟು ಒಂದು ದಿನದ ಊಟದಲ್ಲಿ ಒಂದು ಹೊತ್ತಿನ ಊಟದ ಬದಲು ಇದರ ತಗೊಳಕ್ಕೆ ಶುರು ಮಾಡಿದ್ರೆ ನಿಮಗೆ ಶುಗರು BP ಎಲ್ಲ ನಾರ್ಮಲ್ ಆಗಿ ಕಂಟ್ರೋಲಲ್ಲಿ ಇರುತ್ತೆ. ಜೊತೆಗೆ ತುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಜನ ವೆಯ್ಟ್ ರಿಡಕ್ಷನ್ ಆಗಬೇಕು, ಆರೋಗ್ಯ ಆಗಿರಬೇಕು, ಸ್ಲಿಮ್ ಆಗಿರಬೇಕು, ಸ್ಮಾರ್ಟಾಗಿ ಕಾಣಬೇಕು ಅಂತ. ಈ ಮಿಲೆಟ್ಸ್ನ ತಗೊಳಕ್ಕೆ ಶುರು ಮಾಡಿ ಇವೆಲ್ಲವನ್ನು ನೀವು ಒಂದು ಮಿಲೆಕ್ಸಿಂದ ಗಳಿಸ್ಕೋಬೋದು. ಮುರಳಿಯವರ ಎಲ್ಲಿ ಸಿಗುತ್ತೆ? ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಮಿಲೆಕ್ಸ್ ಅವ್ರದ್ದು ತುಂಬ ಪ್ರಾಡಕ್ಟು ಇನ್ನು ಕೆಲವೇ ದಿನಗಳೆಲ್ಲ ಬರ್ತಾ ಇದೆ. ಅದನ್ನೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಏನಿದೆ, ಇದೊಂದು ಅರ್ಧ ಲೀಟ್ರ್ ತೊಗೊಂಡ್ರೆ ಒಂದು 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಂಟೈನರು ಉಚಿತವಾಗಿ ಸಿಗುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಶ್ರೀಕೃಷ್ಣ ತುಪ್ಪವನ್ನೇ ಬಳಸಿ ಅದ್ಭುತವಾಗಿರೋ ಅಡುಗೆಗಳನ್ನ ಮಾಡ್ತಾಯಿದ್ದೀವಿ. ಜೊತೆಗೆ ಶ್ರೀಕೃಷ್ಣ ತುಪ್ಪದ ಅಡುಗೆಯ ಸ್ಪರ್ಧೆಯಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ನೀವು ಒಂದೊಳ್ಳೆ ರುಚಿಕರವಾದ ಅಡುಗೆಯನ್ನು ಮಾಡಿ ರೆಸಿಪಿಯನ್ನು ನಮಗೆ ವಾಟ್ಸಾಪ್ ಕಳಿಸಿದ್ರೆ ನಾವು ಆ ರೆಸಿಪಿನ ನೋಡಿ ಆ ರೆಸಿಪಿ ಚೆನ್ನಾಗಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಟ್ರೈ ಮಾಡಿ ನಿಮ್ಮ ಹೆಸರು ಹೇಳಿ ಆಕರ್ಷಕವಾದಂಥ ಬಹುಮಾನ ಶ್ರೀಕೃಷ್ಣ ತುಪ್ಪದವ್ರ ಕಡೆಯಿಂದ ನಿಮ್ಗೆ ಕೊಡಿಸ್ತೀವಿ. ಯಾವ ನಂಬರ್ಗೆ ವಾಟ್ಸಾಪ್ ಮಾಡಬೇಕು ಬರ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9035026824. ಮತ್ತೊಮ್ಮೆ 9035026824 ಈ ನಂಬರ್ಗೆ ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ರೆಸಿಪಿನ ಕಳಿಸ್ಕೊಡಿ. ನಿಮ್ಮ ರೆಸಿಪಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ನಿಮಗೋಸ್ಕರ ಶ್ರೀಕೃಷ್ಣ ತುಪ್ಪದವರ ಆಕರ್ಷಕ ಬಹುಮಾನ ಕಾಯ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯದು ರೀ. ಹೆಂಗಿದೆ ಚಟ್ನಿ ಅಂತ ಹೇಳಿದ್ರೆ, ಕೆಲವು ದಿನ ಈ ಸಾರುಗಳು ತಿನ್ನೋದಕ್ಕಿಂತ ಮೊದಲು ಈ ಚಟ್ನಿಗಳೆಲ್ಲ ತಿಂದು ಆಮೇಲೆ ಸಾರನ್ನು ತಿಂದರೆ ನಾಲಿಗೆ ರುಚಿ ಕೂಡ ಚೆನ್ನಾಗಾಗುತ್ತೆ, ಒಳ್ಳೆ ರುಚಿ ಸಿಗುತ್ತೆ. ಒಂದಿಷ್ಟು ಅನ್ನ ತಿನ್ನೋರು ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿನ್ನೋಕ್ಕೆ ಶುರು ಮಾಡಿದ್ರೆ ಒಂದಿಷ್ಟು ಅನ್ನ ತಿನ್ಬೋದು, ಮುದ್ದೆಗೂ ಚೆನ್ನಾಗಿರುತ್ತೆ, ಇಡ್ಲಿಗೆ ದೋಸೆಗೆಲ್ಲ ಚೆನ್ನಾಗಿರುವಂಥ ಅದ್ಭುತವಾದ ಚಟ್ನಿ. ಈ ಥರ ಹೊಸ ಹೊಸ ಅಡುಗೆಗಳಿಗೋಸ್ಕರ ಸುಚಿಕಿ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಅಡುಗೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.